ಮಾನ್ಯ ಶ್ರೀರೂಪ ಮೇಡಮ್ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಅಭಿಮಾನದ ಜೋರಾದ ಚಪ್ಪಾಳೆ ಬರಲಿ. ಬೆಳಗುತ್ತಿದೆ ಬೆಳಗುತ್ತಿದೆ ನೋಡಿ ಈ ದೀಪ, ಬುದ್ಧನ ಶಾಂತಿಯ ದೀಪ, ಬಸವಣ್ಣನ ಕ್ರಾಂತಿಯ ದೀಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನದ ದೀಪ. ಈ ದೀಪ ಸದಾ ನಿಮ್ಮ ಬಾಳಲ್ಲಿ ಬೆಳಗಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆ ಮೇಲಿರುವ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ತದನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾನವ ಹಕ್ಕುಗಳ ನಿಜವಾದ ವೀರಾಗ್ರಣಿಯಾಗಿದ್ದಾರೆ. ಆ ಮಹಾನುಭಾವನ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕಾಗಿ ವೇದಿಕೆ ಮೇಲಿರುವ ಗಣ್ಯರಿಗೆ ವಿನಂತಿ ಮಾಡಿಕೊಳ್ತಾರೆ. ಕಾರ್ಯಕ್ರಮವನ್ನು ಜ್ಯೋತಿಗೊಳಿಸುವುದು ಮಾಡಿ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಲಾಗಿರತಕ್ಕಂತಹ ಮಾನ್ಯ ಗಣ್ಯರಿಗೆ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಗಳು. ಕಾರ್ಯಕ್ರಮವನ್ನು ಆತ್ಮವಾಸ್ತವದಿಂದ ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆ ಮಾಡಿದಂತಹ ನಮ್ಮ ಚಾಮರಾಜನಗರ ಜಿಲ್ಲೆಯ ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀರೂಪ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಅವರಿಂದ ಉದ್ಘಾಟನೆ. ಅವರ ಜನ್ಮದಿನದ ಹಿಂದಿನ ದಿನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ, ವಿಚಾರ ಸಂಕಿರಣ ಅಂತ ಹೇಳ್ಬಿಟ್ಟು. ಇದು ಬಹುತೇಕ ಯಾವ ಜಿಲ್ಲೆಗಳಲ್ಲೂ ಈ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನಂದರೂ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರ ಜನ್ಮದಿನವನ್ನು ಆಚರಿಸ್ತಾರೆ ಹೊರತು ವಿಚಾರ ಸಂಕಿರಣ ಅಂತ ಹೇಳಿ ಆಚರಿಸೋದಿಲ್ಲ. ಅಂದರೆ ಅವರ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಅರಿಯಲು ನಾವೆಲ್ಲ ಸೇರಿದ್ದೀವಿ ಅಂತ ಹೇಳ್ಬಿಟ್ಟು ನಾನಲ್ಲೂ ಅಂದ್ಕೊಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದು ನನಗೇ ಸಂದ ಗೌರವ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಯಾಕಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಮಹಾನ್ ಪುರುಷರ ಮಹಾನ್ ವ್ಯಕ್ತಿಯ ಒಂದು ಏನಂತ ಹೇಳಿದರೆ ನನ್ನ ಒಂದು ಜೀವನದ ಒಡನಾಟ ಇರ್ಬೋದು, ಅವರ ಜೀವನದ ಒಂದು ಇದನ್ನು ಕಲ್ಪನೆಯನ್ನು ರೂಪಿಸತಕ್ಕಂಥ ವ್ಯಕ್ತಿಯ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾಜ್ ಅವರ ಒಂದು ಅವರ ಒಂದು ಅಸಾಧಾರಣ ಜೀವನ ಹಾಗೂ ಅವರ ಮೌಲ್ಯಗಳನ್ನು ನಾವು ಈಗ ಸ್ಮರಿಸುತ್ತಾ ಇರೋದು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬಿಟ್ಟು ನೆರೆದಿರುವಂತೆಲ್ಲ ಸಭಿಕರಿಗೆ ಮತ್ತು ವಿಶೇಷವಾಗಿ ನಮ್ಮ ಹಾಸ್ಟೆಲ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಅಂಬೇಡ್ಕರ್ನ ಪರಿಚಯ ಮಾಡಿಕೊಡುವಂಥ ಒಂದು ಮುಖ್ಯವಾದ ಉದ್ದೇಶ. ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯದ ಸಂಘರ್ಷ, ಯುದ್ಧದ ಕಾರಣಕ್ಕೆ ನಮ್ಮ ದೇಶಕ್ಕೆ ಏನು ಕೂಡ ಸಂಬಂಧ ಇಲ್ಲ ಅಂತ ಭಾವಿಸ್ಕೊಂಡಿದ್ರು ಕೂಡ ಆಗ್ತಾ ಇರುವಂಥ ದುಷ್ಪರಿಣಾಮಗಳು. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಬಹಳಷ್ಟು ಪರಿಹಾರಗಳನ್ನು ಸೂಚಿಸಿದ್ದಾರೆ. ಸಂವಿಧಾನದಲ್ಲಿ ಇಲ್ಲದೆ ಇರುವಂಥ ಪರಿಹಾರಗಳಿಲ್ಲ. ಯಾಕಂದರೆ ಅಂಬೇಡ್ಕರ್ ಅವರು ಆ ಕಾಲಕ್ಕೆ ಪ್ರಪಂಚದ ಎಲ್ಲ ದೇಶಗಳ ಸಂವಿಧಾನವನ್ನು ಭಾಳ ಆಳವಾಗಿ ಅಧ್ಯಯನ ಮಾಡಿ ಅದರ ಸಾರವನ್ನು ಕೊಟ್ಟಂಥದ್ದು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಭಾಳ ಪ್ರಸಿದ್ಧಿಯಾದಂಥ ಮತ್ತು ಪ್ರಜಾಸತ್ತಾತ್ಮಕವಾದ ಸಂವಿಧಾನ ಇದ್ದರೆ ಅದು ಅಂಬೇಡ್ಕರ್ ಬರುವಂಥ ಭಾರತದ ಸಂವಿಧಾನ. ಈ ಸಂವಿಧಾನದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿ ವಿದ್ಯಾರ್ಥಿಗಳು ಮಾಡಬೇಕು, ನಾವೆಲ್ಲ ಕೂಡ ಮಾಡಬೇಕಾಗ್ತದೆ. ಯಾಕೆಂದರೆ